ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ರಶ್ಗೆ ಸ್ವಾಗತ. ನಾವು ಧರ್ಮಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರಬೇಕಾದ್ರೆ ಹಲವಾರು ಸತ್ಯಗಳನ್ನು ನಾವು ತಿಳ್ಕೊಂಡ್ವಿ. ಅಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಿಕ್ಕೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಂತಹ ಕೇಶವಗೌಡ ಇವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಘಟನೆ ಹಾಗೂ ಘಟನೆಯ ಹಿನ್ನೆಲೆ ಹಾಗೂ ಇಲ್ಲಿಯ ಪರಿಸರದ ಬಗ್ಗೆ ಹಲವಾರು ವರ್ಷಗಳಿಂದ ಹಲವಾರು ಮಾಹಿತಿಗಳನ್ನು ಇವರು ಹೊಂದಿರ್ತಾರೆ. ಬನ್ನಿ ಇವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಘಟನೆ ಬಗ್ಗೆ ಒಂದು ಓವರ್ ಆಲ್ ಚಿತ್ರಣ ಕೊಡೋದಾದ್ರೆ ಏನು? ನೋಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳುವಂಥದ್ದು ಒಂದು ಪವಿತ್ರ ಕ್ಷೇತ್ರ. ಇದು ಸಾವಿರಾರು ಜನರು ಇಲ್ಲಿ ಬಂದು ಹೋಗುವಂಥ ಕ್ಷೇತ್ರ. ದಿನಕ್ಕೆ ಸರಾಸರಿ 30,000 ಜನರು ಬಂದು ಹೋಗುವಂಥ ಒಂದು ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಕೆಲವು ಆಕಸ್ಮಿಕ ಸಾವುಗಳು, ಆನಂತರ ಕೆಲವು ಅಸಹಜ ಸಾವುಗಳು, ಅನಾಮಿಕ ಅನ್ಐಡೆಂಟಿಫೈಡ್ ಬಾಡಿ ಸಿಗುವಂಥದ್ದು ಭಾಳ ಮಾಮೂಲಿಯಾಗಿದೆ. ಹಾಗಾಗಿ ಇದು ಇಲ್ಲಿ ಮಾತ್ರ ಅಲ್ಲ, ನಾವು ಈಗ ಕಾಶಿಯಲ್ಲೇ ಇರ್ಬೋದು, ತಿರುಪತಿಯಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಇಂಥ ಹೆಣಗಳು ಸಿಗ್ತಾ ಇರ್ತವೆ. ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ಜನರು ಇಲ್ಲಿ ಸತ್ತರೆ ಮುಕ್ತಿ ಸಿಗ್ತದೆ, ಕಾಶಿಯಲ್ಲಿರ್ಬೋದು, ಧರ್ಮಸ್ಥಳ ಇರ್ಬೋದು, ಮುಕ್ತಿ ಸಿಗ್ತದೆ ಅಂತ ಹೇಳೋ ರೀತಿಯಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋರು ಹಲವಾರು ಜನ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಬಂದು 2014ರವರೆಗೆ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ, ನನಗೆ ಜೀವ ಭಯ ಇತ್ತು. ಅಲ್ಲಿಂದ ನಾನು ಓಡಿ ಬಂದೆ, ರಾತ್ರೋರಾತ್ರಿ ನನ್ನ ಫ್ಯಾಮಿಲಿಯನ್ನು ಕಟ್ಟಿಕೊಂಡು ಓಡಿಕೊಂಡು ಬಂದೆ ಅಂತ ಹೇಳುವಂಥ ಒಂದು ದೂರನ್ನು ಕೊಡ್ತಾನೆ. ಆ ದೂರಿನ ಮೇಲೆ ಇವತ್ತು ಇಷ್ಟೆಲ್ಲ ಸಂಚಲನ ಮೂಡಿಸಿದೆ. ಬಹುಶಃ 2014ರಲ್ಲಿ ಇದ್ದಂಥ ವ್ಯಕ್ತಿ ಯಾರು, ಆತನ ಕೆಲಸ ಏನು ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದಾಗ, ಒಬ್ಬ ವ್ಯಕ್ತಿ ಇದ್ದ ಇಲ್ಲಿ 2014ರಲ್ಲಿ. ಅವನು ಓಡಿ ಹೋದದಲ್ಲ, ಅವನು ಸ್ವಚ್ಛತಾ ಕಾರ್ಮಿಕನಾಗಿದ್ದ. ಆದರೆ ಏನಾಗಿತ್ತು ಅಂತ ಹೇಳಿದರೆ, ಆತನನ್ನು ಇಲ್ಲಿ ಬಹಳಷ್ಟು ಅವನು ಕೆಲವು ಬೇಡದ ಕೆಲಸಗಳನ್ನು ಮಾಡ್ತೇವೆ ಅನ್ನೋ ದೃಷ್ಟಿಯಿಂದ ಇಲ್ಲಿಂದ ಅವನನ್ನು ರಾಜೀನಾಮೆ ಪಡ್ಕೊಂಡು ಅವನನ್ನು ಈ ಕ್ಷೇತ್ರದಿಂದ ಅವನಿಗೆ ಕೊಡಬೇಕಾದಂಥ ಏನೆಲ್ಲ ಹಣಗ ಇದ್ದವ ಅಥವಾ ಅವನಿಗೆ ಬರಬೇಕಾದ ಸಂಬಳ ಏನಿತ್ತು ಅದನ್ನೆಲ್ಲ ಕೊಟ್ಟು ಕಳಿಸಿರುವಂಥದ್ದು. ಸರ್, ಬೇಡದ ಕೆಲಸ ಅಂದರೆ ಏನು ಅಂತ ಸ್ಪೆಸಿಫಿಕ್ ಅಂತ ಹೇಳಿದರೆ, ಅವನಿಗೆ ಸ್ವಚ್ಛತಾ ಕಾರ್ಯ ಮಾಡುವಂಥದ್ದು ಇದ್ದದ್ದು. ಈಗ ಸ್ವಚ್ಛತಾ ಕಾರ್ಯದಲ್ಲಿ ನಿಜವಾಗಿಯೂ ಏನು ಮಾಡಬೇಕು ಅಂತೇಳಿ ಅವನಿಗೆ ಒಂದು ರೂಮ್ ಕೂಡ ಕೊಟ್ಟಿತ್ತು. ಯಾರು ನಾನು ಹೇಳುವಂಥ ಆ ವ್ಯಕ್ತಿ, 2014ರಲ್ಲಿ ಇದ್ದಂಥ ವ್ಯಕ್ತಿ, ಹೋದಂಥ ವ್ಯಕ್ತಿ ಇಲ್ಲಿಂದ ಆತನಿಗೆ ರೂಮ್ ಕೊಟ್ಟಿತ್ತು. ನೇತ್ರಾವತಿಯ ಒಂದು ಪಕ್ಕದ ಒಂದು ರೂಮಿನಲ್ಲಿ ಆತ ಉಳ್ಕೊಂಡಿದ್ದ. ಆದರೆ ಅವನು ಏನು ಮಾಡ್ತಿದ್ದ ಅಂತ ಹೇಳಿದರೆ, ಈ ಹೆಣ ತೆಗೆಯುವಂಥ ವೃತ್ತಿ ಏನಿದೆಯೋ ನೀರಿಗೆ ಮುಳುಗುವಂಥದ್ರಲ್ಲಿ ಆತ ಸ್ವಲ್ಪ ನಿಸ್ಸೀಮ ಆಗಿದ್ದ. ಎಷ್ಟು ಆಳಕ್ಕೆ ಹೋಗಿ ಕೂಡ ಹೆಣವನ್ನು ಎತ್ತಿಕೊಂಡು ಬರುವಂಥ ಕೆಲಸವನ್ನು ಆತ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ, ಇವನು ಯಾವುದಾದ್ರೂ ಒಂದು ಹೆಣ ಕಾಲು ಜಾರಿ ಬಿದ್ದಾಗಲೂ ಅಥವಾ ಯಾರಾದರೂ ಅಲ್ಲಿ ಆತ್ಮಹತ್ಯೆ ಮಾಡಿದಾಗಲೂ ಇಲ್ಲಿ ಆತ ಏನು ಮಾಡ್ತಿದ್ದ ಅಂತ ಹೇಳಿದರೆ, ಆ ಹೆಣವನ್ನು ಎತ್ತಿಕೊಂಡು ಬರ್ತಿದ್ದ. ಹೆಣವನ್ನು ಎತ್ತಿಕೊಂಡು ಬರುವ ಮೊದಲು ಏನು ಮಾಡ್ತಿದ್ದ ಅಂತ ಹೇಳಿದರೆ, ಅಲ್ಲಿ ಆ ಹೆಣದಲ್ಲಿ ಏನಾದರೂ ಅಮೂಲ್ಯವಾದ ವಸ್ತುಗಳಿದ್ದಾಗ, ಚಿನ್ನ ಅಥವಾ ಬೆಳ್ಳಿ ಇಂಥದ್ದು ಏನಾದರೂ ಇದ್ದಾಗ, ಕರಿಮಣಿ, ಹೆಂಗಸರದಾದರೆ ಕಾಲುಂಗುರ ಇಂಥದ್ದು ಇದ್ದಾಗ ಅದನ್ನು ಅಲ್ಲೇ ಒಂದು ಕಡೆ ಕಟ್ಟಿಬಿಟ್ಟು ಇಟ್ಟು ಬರ್ತಿದ್ದ. ಸಂಜೆಯ ಮೇಲೆ 6 ಗಂಟೆ ಮೇಲೆ ಅಲ್ಲಿ ಹೋಗಿ ಮುಳುಗಿ ಅದನ್ನು ತೆಗೆದು ಯಾರಿಗೂ ಗೊತ್ತಿಲ್ಲ ರೀತಿಯಲ್ಲಿ ಆತ ಮಾರಾಟ ಮಾಡ್ತಿದ್ದ ಅಂತ ಹೇಳುವಂಥದ್ದು ನಮ್ಮ ಸಿಬ್ಬಂದಿಗಳ ಗಮನಕ್ಕೆ ಬಂತು. ಆ ಸಂದರ್ಭದಲ್ಲಿ ಏನು ಮಾಡಿದರು ಅಂತ ಹೇಳಿದರೆ, ಇಂತಹ ಕೃತ್ಯ ಮಾಡುವವನು ಇಲ್ಲಿ ಬೇಡ, ಯಾಕೆಂತೇಳಿದರೆ ವಿಶ್ವಾಸದಲ್ಲಿ ಇವನು. ಆಮೇಲೆ ಅಲ್ಲಿ ಸ್ವಲ್ಪ ಕಳ್ಳತನ ಇಂಥದ್ದು ಜಾಸ್ತಿ ಆಯಿತು. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅವರ ಫ್ಯಾಮಿಲಿ ಒಳಗೊಂದು ಸಮಸ್ಯೆ ಆಯಿತು. ಇಂಥದ್ದನ್ನೆಲ್ಲ ನೋಡ್ಕೊಂಡು ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ಆ ವ್ಯಕ್ತಿ ಇಲ್ಲಿ ಬೇಡ ಅಂತೇಳಿ ಒಂದು 2-3 ಸಲ ವಾರ್ನಿಂಗ್ ಕೊಟ್ಟಾಗ ಕೂಡ ಅವನು ಅಲ್ಲಿ ಸ್ವಲ್ಪ ಪರಿಸರದ ವ್ಯಕ್ತಿಗಳಿಗೆ ತೊಂದರೆ ಮಾಡೋದು ಇತ್ಯಾದಿ ಮಾಡುವಾಗ ನೀನು ಬೇಡ ಅಂತೇಳಿ ಅವನನ್ನು ಕಳಿಸಿಕೊಟ್ರು. ಆಗ 2014ರಲ್ಲಿ ಆ ವ್ಯಕ್ತಿ ಇಲ್ಲಿಂದ ಹೋದವನು ಎಲ್ಲಿ ಹೋದ ಅಂತ ಇಲ್ಲ. ಅವನು ಹೇಳುವ ಪ್ರಕಾರ ಅವನು ಹೇಳ್ತಿದ್ದ, ನಾನು ಎಲ್ಲ ಓಡಿ ಹೋದೆ, ಪರ ರಾಜ್ಯದಲ್ಲಿದ್ದೆ, ನನಗೆ ಜೀವ ಬೆದರಿಕೆ ಇತ್ತು ಅಂತೇಳಿ. ನಿಜವಾಗಿ ಆ ವ್ಯಕ್ತಿ ಏನು ಮಾಡಿದ ಅಂತ ಹೇಳಿದರೆ, ಇಲ್ಲಿ ರಾಜೀನಾಮೆ ಪಡ್ಕೊಂಡ ಮೇಲೆ ಕೂಡ ಒಂದು ಧರ್ಮಸ್ಥಳದ ನೇತ್ರಾವತಿಯ ಬಳಿ ಒಂದು ರೆಸ್ಟೋರೆಂಟಲ್ಲಿ, ಉಜಿರೆ ಒಂದು ರೆಸ್ಟೋರೆಂಟಲ್ಲಿ, ಆಮೇಲೆ ಉಜಿರೆ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಆತ ತೊಡಗಿಕೊಂಡದಕ್ಕೆ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇಂಥ ವ್ಯಕ್ತಿ ನನಗೆ ಬಹಳಷ್ಟು ಸಮಾಜದಲ್ಲಿ ತೊಂದರೆ ಆಗಬೇಕು, ಸಮಾಜದಲ್ಲಿ ಜನರಿಗೆ ಧರ್ಮಸ್ಥಳದ ಬಗ್ಗೆ ಭಯಭೀತರಾಗಬೇಕು ಎಂಬ ದೃಷ್ಟಿಯಲ್ಲಿ ಆತ ಹೇಳಿಕೆ ಕೊಡುವಂಥದ್ದು ಬಹಳ ಭಯಭೀತರಾದಾಗ ನಾವು ಸ್ವಲ್ಪ ಇದನ್ನು ವಿಮರ್ಶಿಸಿಕೊಂಡು ಹೋದಾಗ ನಮಗೆ ಇಂಥ ಒಂದು ದಾಖಲೆ ಸಿಕ್ಕಿದ ಕಾರಣ ಆ ವ್ಯಕ್ತಿ ಏನಾಗಿದ್ದ, ಆತ ಓಡಿ ಹೋಗಲಿಲ್ಲ, ಆತನಿಗೆ ಯಾವುದೇ ಜೀವಭಯ ಇರಲಿಲ್ಲ, ಆತನೇ ಇಲ್ಲಿ ಕುಕೃತ್ಯ ಮಾಡ್ತಿದ್ದದ್ದು ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಕೇಶವಗೌಡ್ರೆ, ನಿನ್ನೆ ಡೆಸಿಗ್ನೇಟೆಡ್ ಪಾಯಿಂಟ್ ಬಿಟ್ಟು ಅವನೊಂದು 200-300 ಮೀಟರ್ ಮೇಲ್ಗಡೆ ಕರ್ಕೊಂಡು ಹೋಗಿ ಒಂದು ಅಗಿಯುವಂಥ ಕಾರ್ಯ ಮಾಡಿದ್ರು. ಬಂಗ್ಲೆಗುಡ್ಡೆ ಅಂತ ಹೇಳೋ ಒಂದು ಜಾಗದಲ್ಲಿ. ಅಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳೋ ಒಂದು ಮಾಹಿತಿ ಇದೆ. ಅದನ್ನು SIT ಇನ್ನೂ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ಈ ಬಂಗ್ಲೆಗುಡ್ಡೆ ಬಗ್ಗೆ ಹೇಳೋದಾದರೆ ಏನು, ಇದು ಏನು ಗುಡ್ಡೆ, ಇಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಅಂದರೆ ನೀವು ಸ್ಥಳೀಯರು, ವಕೀಲರು, ನಿಮಗೆ ಹಲವಾರು ಮಾಹಿತಿಗಳಿರ್ತವೆ ಇಲ್ಲಿಯ ಹಿಸ್ಟ್ರಿ ಆಗಿರ್ಬೋದು, ಅದರ ಬಗ್ಗೆ ಏನು ಹೇಳೋದಾದರೆ ಅಂತ. ನೋಡಿ, ಬಂಗ್ಲೆಗುಡ್ಡೆ ಅಂತ ಹೇಳುವಂಥದ್ದು ನೀವು ನೋಡಿರ್ಬೋದು, ಸ್ಥಳಕ್ಕೆ ಹೋಗಿದರೆ ನೀವು ಗಮನಿಸಿರ್ಬೋದು. ಅದು ಎತ್ತರದ ಒಂದು ಪ್ರದೇಶ, ಕಾಡು ಪ್ರದೇಶ.
ಅಲ್ಲಿ ಬಹಳಷ್ಟು ಕಾಡು, ಅಲ್ಲಿಗೆ ಯಾರು ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾರು ಹೋಗಬೇಕು ಅಂತ ಹೇಳಿದರೆ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಮನಸ್ಸಿದ್ದವರು, ಅಥವಾ ಏನಾದರೂ ಜೋಡಿಗಳು ಬಂದಾಗ ಅವರಿಗೆ ಏನಾದರೂ ಸಮಸ್ಯೆಗಳಿದ್ದವರು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಹೋಗಿ ಸಾಯುವಂಥದ್ದು ಅದು ಅಲ್ಲಿ ಇರ್ತಿತ್ತು. ನೀವು ಸ್ವಲ್ಪ ಅಲ್ಲಿ ಗಮನಿಸಬೇಕು. ನೀವು ಹೋದರೆ ಆ ಸ್ಥಳಕ್ಕೆ ಹೋಗಿ ಅದು ಹತ್ತಿಕೊಂಡು ಹೋಗಬೇಕು. ಇಳ್ಕೊಂಡು ಬರುವಾಗ ಜಾರಿಕೊಂಡು ಬರುವಂಥದ್ದು. ಯಾರಾದರೂ ಕಟ್ಟಿಗೆ ಹೋದಾಗ, ಸೊಪ್ಪಿಗೆ ಹೋದಾಗ ಅಲ್ಲಿ ನೇತಾಡ್ಕೊಂಡಿದ್ದ ಹೆಣಗಳು ಅಥವಾ ನೇತಾಡಿ ಬಿದ್ದಂಥ ಹೆಣಗಳಿದ್ದದನ್ನು ನಮ್ಮ ಪೊಲೀಸ್ ಅವರಿಗೆ ಹೇಳಿ, ಪೊಲೀಸ್ ಅವರು ಪೋಸ್ಟ್ ಮಾರ್ಟಮ್ ಮಾಡಿ ಪಂಚಾಯತ್ನವರಿಗೆ ಹೇಳಿ, ಅನಾಮಿಕ ಶವಗಳಾದಾಗ ಅನ್ಐಡೆಂಟಿಫೈಡ್, ಅದು ಕನ್ನಡದಲ್ಲಿ ಹೇಳೋದಾದರೆ ಪತ್ತೆ ಹಚ್ಚದ, ಪತ್ತೆಯಾಗದ ಗುರುತು ಪತ್ತೆಯಾಗದ ಶವಗಳು, ಶವ ಅಂದರೆ ಅನಾಥ ಶವಗಳಿದ್ದಾಗ ಅದನ್ನು ಏನು ಮಾಡ್ತಿದ್ರು ಅಂತ ಹೇಳಿದರೆ ಅಲ್ಲಿ ಇನ್ಫಾರ್ಮೇಷನ್ ಮಾಡಿ ಅದನ್ನು ಕೆಳಗೆ ಬರಲಿಕ್ಕೆ ಭಾಳ ಕಷ್ಟ ಇತ್ತು. ಅದು ಕೊಳ್ತಂಥ ಪರಿಸ್ಥಿತಿಯಲ್ಲಿ ಇರ್ತವೆ. ಅಲ್ಲಿ ಹೋಗಿ ನೋಡಬೇಕಾದ್ರೆ ಅದೇ ರೀತಿಯಲ್ಲಿ ಇರ್ತದೆ. ಈಗ ನಿನ್ನೆ ಹೇಳ್ತಿದ್ದಾರೆ ಒಂದು ಹೆಣ ಸಿಕ್ಕಿದೆ ಅಂತ, ಇದರ ಸತ್ಯಾಸತ್ಯವನ್ನು ನೀವು ಸ್ವಲ್ಪ ಪರಾಮರ್ಶೆ ಮಾಡ್ಕೊಳ್ಳಿ. ಆ ಕುಳಿತು ಹೋದದ್ದು, ಹುಳ ಆಗಿದ್ದು, ಆಮೇಲೆ ಎತ್ತಿಗೆ ವಾಸನೆ ಬರೋಂಥ ಪರಿಸ್ಥಿತಿಯಲ್ಲಿ ಡಾಕ್ಟರ್ಸ್ ಅಷ್ಟು ಮೇಲೆ ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅದರ ಪ್ರದೇಶದಲ್ಲಿ ಹೂತು ಹಾಕಿದ್ದು 7-8 ಹೆಣಗಳು ಆ ಬಂಗ್ಲೆ ಪ್ರದೇಶದಲ್ಲಿ ಇದೆ ಅಂತ ಹೇಳೋದು ಪಂಚಾಯತ್ನ ದಾಖಲೆಗಳಲ್ಲಿ ಇದ್ದಾವೆ. ಹಾಗಾದರೆ ಇದನ್ನು ಸ್ವಲ್ಪ ಗಮನಿಸಬೇಕು ನಾವು. ಹಾಗಾದರೆ ಆ ಪರಿಸರದಲ್ಲಿ ಈತ ಅಲ್ಲೇ ಕೆಲಸ ಮಾಡ್ತಿದ್ದ ವ್ಯಕ್ತಿ, 2014ರಲ್ಲಿ ಇದ್ದಂಥ ವ್ಯಕ್ತಿ, ಅವನೇನಾದರೂ ಅದನ್ನು ನೋಡಿರ್ಬೋದು. ಅಥವಾ ಅಲ್ಲಿ ಹೋದಾಗ ಒಂದು ವೇಳೆ 100 ಶವಗಳಿದ್ದಾಗ ಆತ ಹೇಳ್ತಾನಲ್ಲ, ಅಲ್ಲಿ ಬಂಗ್ಲಗುಡ್ಡೆಯಲ್ಲಿ 100 ಶವಗಳು, ಅವನಿಂದ ಹೇಳುವುದಕ್ಕಿಂತ ಹೆಚ್ಚಾಗಿ ಅವನ ಹಿಂದ್ಗಡೆ ಇರುವವರು ಕೆಲವರು ಹೇಳ್ತಿದ್ದಾರೆ. ಏನು ಅವನು ಹೇಳಿದ 1000 ಶವಗಳನ್ನು ನಾನು ಒಂದು 10 ವರ್ಷಗಳಲ್ಲಿ ಹಾಕಿದ್ದೇನೆ ಅಂತ. ಒಂದು ಅದರ ಪ್ರಕಾರ ಅಂದರೆ 2 ಶವ ಒಂದು ವಾರಕ್ಕೆ ಅವನು ಹೂತಿರಬೇಕು ಅಂತ. ಅಷ್ಟೊಂದು ಶವಗಳು ಸಿಕ್ಕಲಿಕ್ಕೆ ಚಾನ್ಸ್ ಇದೆಯಾ? ನೋಡಿ, 1000 ಶವಗಳು ಸಿಗ್ತವೆ ಅಂತ ಹೇಳಿದರೆ ಇಲ್ಲೇನು 2ನೇ ಮಹಾಯುದ್ಧ ಆಗಲಿಲ್ಲ, ಅಥವಾ ಮಹಾಭಾರತ ಕೂಡ ಆಗಲಿಲ್ಲ. ಮಹಾಭಾರತ ಒಂದು ವೇಳೆ ಆಗಿರಿದ್ರೆ ಇಲ್ಲಿ 1000 ಶವಗಳು ಇದ್ದಿರ್ಬೋದು. ಸರ್, ಅವನ ಕಂಪ್ಲೇಂಟ್ ಕಾಪಿಯಲ್ಲಿ 1000 ಶವ ಅಂತಲೇ ಇದೆ. ಇರ್ಬೋದು. ನಾನು ಅದನ್ನೇ ಹೇಳ್ತಿದ್ದೇನೆ ನಿಮಗೆ. 1000 ಶವಗಳಿದ್ದಾವೆ, 100 ಹೆಣಗಳು. ಒಬ್ಬನೇ ನೀವು ಗಮನಿಸಿ, ಹೆಣ ಸತ್ತಾಗ ಯಾವತ್ತು ಭಾರ ಇರ್ತದೆ. ಒಂದು ಮಾಮೂಲಿ ವ್ಯಕ್ತಿಯನ್ನು ಎತ್ತುವುದಕ್ಕೂ ಹೆಣವನ್ನು ಎತ್ತುವುದಕ್ಕೆ ವ್ಯತ್ಯಾಸ ಇದೆ. ನಮಗೊಂದು 10 kg ಏನಾದರೂ ಒಂದು ಪ್ರಾಣಿ ಸತ್ತಾಗ ಅದನ್ನು ಎತ್ತುವುದು ಒಬ್ಬನಿಗೆ ಕಷ್ಟ ಇದೆ. ಅಂಥದ್ರಲ್ಲಿ ಆತ ಒಂದು ಹೆಣವನ್ನು ಕೊಂಡೋಗಿದ್ದೆ, ಎತ್ತಿಕೊಂಡು ಹೋಗಿ ಎಲ್ಲಿ ಕೊಂದದ್ದಾಗಾದರೆ ಯಾರು ಕೊಂದದ್ದು? ಇವನೇ ಕೊಂದಿರಬೇಕು. ಆ ಕಾಡಿನಲ್ಲಿ ಹೋಗಿ ಇವನೇ ಕೊಂದಿರಬೇಕು ಹೇಳುವವನು. ಅಥವಾ ಏನಾಗಿರಬೇಕು ಅವನಿಗೆ ಗೊತ್ತಿರಬೇಕು. ಗೊತ್ತಿದ್ರೆ ಆಗ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ ಅವನು? ಆ 100 ಹೆಣಗಳನ್ನು ಒಬ್ಬನೇ ಹೂಡಲಿಕ್ಕೆ ಸಾಧ್ಯ ಇದೆಯಾ? ನೀವು ನೋಡ್ತಾ ಇದ್ರಿ, ಗಮನಿಸಿ ಸ್ವಲ್ಪ ಎಷ್ಟು ಸುಳ್ಳುಗಳಿದ್ದಾವೆ ಅಂತೇಳಿ. 100 ಹೆಣಗಳನ್ನು ಒಬ್ಬ ಹೇಗೆ ಹೂಡಬೇಕು? ಒಂದು ಕನಿಷ್ಠ ಒಂದು ಹೆಣ ಹೂಡಬೇಕಾದ್ರೆ ಒಂದು 4 ಅಡಿಯಿಂದ 6 ಅಡಿ ಗುಂಡಿ ಆಗಬೇಕು, 8 ಅಡಿ ಉದ್ದ ಆಗಬೇಕು, ಒಂದು 4 ಅಡಿ ಅಗಲ ಆಗಬೇಕು. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಹೂಳಿ ಒಂದು ಗುಂಡಿಯನ್ನು ಅಗಿಲಿಕ್ಕೆ 15 ಜನ ಆಗಿತ್ತಿದ್ದಾರೆ, 8 ಜನ ಆಗಿತ್ತಿದ್ದಾರೆ. ಮಧ್ಯಾಹ್ನವರೆಗೆ ಆಗ್ತದೆ ಒಬ್ಬರಿಗೆ. ಅದು ಹೇಳ್ತಾನೆ ಅವನು ರಾತ್ರಿ ಸಮಯದಲ್ಲಿ ಹುತ್ತದು ಅಂತೇಳಿ. ಅದು ಆ ಪರಿಸರ ಕೆಳಗಡೆ ಮಾರ್ಗ ಇದೆಯಲ್ಲ, ಹೈವೇ ಸೈಡ್ನಲ್ಲಿ ಏನಾದರೂ ಕೃತ್ಯ ಆಗಿದ್ದಾಗ ಅಲ್ಲಿ ಬಹಳಷ್ಟು ವಾಹನಗಳು ಹೋಗುವಂಥ ಸ್ಥಳ ಅದು. ಇವನು ಎಲ್ಲಿ ಮಾರ್ಗ ಬದಿಯಲ್ಲಿ ಹೂತಾಕಿದ ಕೆಲವು ಸ್ಥಳಗಳನ್ನು ತೋರಿಸಿರ್ತಾನೆ. ಇಲ್ಲಿಯ ವ್ಯಾಪಾರಸ್ಥರು 12 ಗಂಟೆಯ ಮೇಲೆ ಕೆಲಸ ಮಾಡಿ ಹೋಗೋದು, 11 ಗಂಟೆ ಮೇಲೆ ಹೋಗುವಂಥದ್ದು. ಇಲ್ಲಿ ವ್ಯಾಪಾರಸ್ಥರು ಬಂದ್ ಮಾಡಿ, ಹೆಚ್ಚಿನ ವ್ಯಾಪಾರಸ್ಥರು ಎಲ್ಲಿರುವುದು ಉಜಿರೆ, ಕನ್ಯಾಡಿ, ಆ ಪರಿಸರದಲ್ಲಿ ಬೆಳ್ತಂಗಡಿ, ಇಂಥ ಪರಿಸರದಿಂದ ಬರುವವರು ಬೆಳಿಗ್ಗೆ 3 ಗಂಟೆಗೆ ಬರ್ತಾರೆ ನಮ್ಮ ವ್ಯಾಪಾರಸ್ಥರು. ಹಾಗಾದರೆ ಆ ಪರಿಸರದಲ್ಲಿ ವಾಹನಗಳು ತಿರುಗಾಡ್ತಿರೋ ಒಬ್ಬನಿಗೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಅವನು ಹೆದರಿಕೆಯಲ್ಲಿ ಮಾಡ್ತಿದ್ದಾನೆ ಅಂತ ಹೇಳುವಾಗ, ಅಥವಾ ಅಲ್ಲಿ ಜನ ಇದ್ದಾರೆ ಅಂತ ಹೇಳಿದರೆ ಯಾರಾದರೂ ನಿಂತು ನೋಡ್ತಾರೆ ಇಲ್ವಾ? ಮಾತ್ರ ಒಂದು ಅಂತ ಉದಾಹರಣೆ ಇದ್ದರೆ ಅವನು ಹೇಳಿ, ನನ್ನನ್ನು ಇಂಥವ್ರು ನಿಂತು ಮಾತಾಡಿಸಿದ್ರು, ನಾನು ಏನು ಹೇಳಲಿಲ್ಲ, ಗನ್ ಪಾಯಿಂಟಲ್ಲಿ ಅಥವಾ ಹೆದರಿಕೆಯಿಂದ ಥ್ರೆಟ್ಟಲ್ಲಿ ನಾನು ಮಾಡ್ತೇನೆ ಅಂತ ಹೇಳ್ತಾನಲ್ಲ. ಬಂಗ್ಲಗುಡ್ಡೆಗೆ ಇವನು ಯಾಕೆ ಹೋದಾಗಾದರೆ? ಅಲ್ಲಿ 7-8 ಹೆಣಗಳು ಹೂತಾಗಿದ್ದು ಪಂಚಾಯತ್ ದಾಖಲೆಗಳಲ್ಲಿ ಇದ್ದಾವೆ. ಇದನ್ನು ಸ್ವಲ್ಪ ಪರಾಮರ್ಶೆ ಮಾಡಬೇಕು. ಹಾಗಾದರೆ ಇವನು ಹೇಳೋದು ಸತ್ಯವ ಸುಳ್ಳ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ನಮಗೆ ಏನಿದ್ರು ಕೂಡ SIT ಈಗ ರಚನೆ ಆಗಿದೆ, SIT ರಚನೆ ಆಗಿದೆ, ತನಿಖೆ ಮಾಡ್ತಾ ಇದ್ದೇವೆ. ದಿನಕ್ಕೊಂದು ಸುಳ್ಳು. ಇವನು ಹೇಳಿದ್ದು 14ರ ಹಿಂದೆ ನಾನು 100 ಶವಗಳನ್ನು ಹೂತಾಕಿದ್ದೇನೆ ಅಂತೇಳಿ. ನಿನ್ನೆ ಸಿಕ್ಕಿತಲ್ಲ ಒಂದು ಹೆಣ, ನಿಮ್ಮ ಮಾಧ್ಯಮದ ಮೂಲಕ ನಾನು ನೋಡ್ಕೊಂಡದ್ದು. 4 ರಿಂದ 5 ತಿಂಗಳ ಹಿಂದೆ ಸಿಕ್ಕಿದಂಥ ಹೆಣ. ಇದನ್ನು ಯಾರು ತಂದು ಹಾಕಿದ್ದು? ಅದೇ ಸ್ಥಳದಲ್ಲಿ ಇವತ್ತೇನು ಜಯಂತ್ ಅಂತ ಹೇಳುವನು ಒಬ್ಬ ದೂರು ಕೊಟ್ಟಿದ್ದಾರೆ ಅಲ್ವಾ, ಧರ್ಮಸ್ಥಳ ಠಾಣೆಯಲ್ಲಿ. ಮೊನ್ನೆ ಹೋಗಿ ನಾನು ನೋಡಿದ್ದೀನಿ. ಅದೇ ಸ್ಥಳದಲ್ಲಿ SIT ಬರುವ ಒಂದು 10 ದಿನಗಳ ಬದಲು ಆತ ಅಲ್ಲಿ ಹೋಗಿ ಅದನ್ನೆಲ್ಲ ಸ್ಥಳಗಳನ್ನು ನೋಡ್ತಿರುವಂಥದ್ದು ವಿಡಿಯೋ ವೈರಲ್ ಆಗಿದೆ. ಇದನ್ನು ಸ್ವಲ್ಪ ನೀವು ಗಮನಿಸಿ, ಸಾಧ್ಯ ಆದರೆ ನಾನು ನಿಮಗೆ ವಿಡಿಯೋ ಕೊಡ್ತೇನೆ. ಇವನು ಆ ಸ್ಥಳಕ್ಕೆ ಯಾಕೆ ಹೋದ ಜಯಂತ್? ಆದರೆ ಹಿಂದೆ ಯಾರಿದ್ದಾರೆ? ಆ 1000 ಹೆಣಗಳಿದ್ದಾವೆ, 100 ಹೆಣಗಳಿದ್ದಾವೆ ಅಂತ ಹೇಳ್ತಾರಲ್ಲ ಇವರು. ಅದ್ರ ಹಿಂದೆ ಯಾರಿದ್ದಾರೆ? ಏನೂ ಇಲ್ಲ. ಇದು ಟೋಟಲಿ ಆಗಿ ಧರ್ಮಸ್ಥಳದ ಬರುವಂಥ ಭಕ್ತರು, ಇಷ್ಟು ಜನ ಭಕ್ತಾದಿಗಳು ಇಲ್ಲಿದ್ದಾರೆ. ಕೇಳಿ ನೀವು, ಯಾರಿಗಾದ್ರೂ ಒಂದು ರೀತಿಯ ತೊಂದರೆ ಆಗ್ತದ? ನೀವು ಬೇಸಿಗೆ ಕಾಲದಲ್ಲಿ ಬರಬೇಕು ಧರ್ಮಸ್ಥಳಕ್ಕೆ. ಈ ಪರಿಸರದಲ್ಲಿ ಮಲ್ಕೊಂಡಿರ್ತಾರೆ, ಇಲ್ಲಿ ರೂಮ್ಸ್ ಸಿಗದಿದ್ದ ಸಂದರ್ಭದಲ್ಲಿ ಇಲ್ಲಿ ಮಲ್ಕೊಂಡಿರ್ತಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಒಂದು ಹೆಣ ಆಕಸ್ಮಿಕವಾಗಿ ಅಥವಾ ಒಂದು ಏನಾದರೂ ಆಗಿದ್ದಿದ್ರೆ ಯಾರಾದರೂ ಹೇಳಬೇಕು. ಅಂಥ ಒಂದು ಪವಿತ್ರ ಕ್ಷೇತ್ರ ಇದು. ಅಲ್ಲಿ ದೇವಸ್ಥಾನದ ಎದುರುಗಡೆ ನಿಮ್ಮ ಲಕ್ಷ ದೀಪೋತ್ಸವ ಸಮಯದಲ್ಲಿ ಬೀದಿಯಲ್ಲಿ ಎಲ್ಲ ಮಾಡ್ಕೊಂಡಿರ್ತಾರೆ, ಹೆಂಗಸರು ಸಮೇತ. ಯಾವುದೇ ಭಯಭೀತರಿಲ್ಲದೆ ಇಲ್ಲಿ ವಾಸ ಮಾಡುವಂಥ ಇಂಥ ಪರಿಸರದಲ್ಲಿ ಇವರು ಹೇಳ್ತಾರಲ್ಲ 100 ಹೆಣಗಳನ್ನು ಹೂತಾಕಿದ್ದೇನೆ, 1000 ಹೆಣಗಳು ಅಲ್ಲಿ ಇದ್ದಾವೆ ಅಂತೇಳಿ. ಆದರೆ ಇದರ ಅರ್ಥ ಏನು ಅಂದರೆ ಟೋಟಲಿ ಆಗಿ ಧರ್ಮಕ್ಷೇತ್ರದ ಬಗ್ಗೆ ಒಂದು ಅಟೆಂಪ್ಟ್ ಮಾಡಬೇಕು. ಧರ್ಮಕ್ಷೇತ್ರವನ್ನು ಇವತ್ತು ನಾವು ಅದಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅನ್ನೋ ಉದ್ದೇಶ ಹೌದಾ ಅಲ್ವಾ ಅಂತ ಹೇಳೋದನ್ನು ನಾವು ವಿಮರ್ಶೆ ಮಾಡಬೇಕು, ನೀವು ವಿಮರ್ಶೆ ಮಾಡಬೇಕು, ಸಾರ್ವಜನಿಕರು ವಿಮರ್ಶೆ ಮಾಡಬೇಕಾಗಿದೆ. ಸರ್, ನೀವು ವಕೀಲರು ಆದ ಕಾರಣ ನಿಮ್ಮಲ್ಲಿ ಒಂದು ಟೆಕ್ನಿಕಲ್ ಕ್ವೆಶ್ಚನ್ನು. SIT ರಿಪೋರ್ಟು ಒಂದು ವೇಳೆ ವಿರುದ್ಧವಾಗಿ ಬಂತು,
ಅಥವಾ ಪರವಾಗಿ ಬಂತು. ಈ ಎರಡು ಇದರಲ್ಲಿ ಮುಂದಿನ ಕಾನೂನು ಹೋರಾಟಗಳು ಯಾವ ರೀತಿ ಇರ್ತವೆ? ನೀವು ವಿರುದ್ಧವಾಗಿ ಅಂತ ಹೇಳುವಾಗ ನನಗೆ ಅರ್ಥ ಆಯಿತು. ಅದು ಅಂದರೆ ದೂರುದಾರನ ವಿರುದ್ಧವಾಗಿ ಬಂದಾಗ ಅಥವಾ ದೂರುದಾರನ ಪರವಾಗಿ ಬಂದಾಗ. ಪರವಾಗಿ ಬಂದಾಗಲೂ ಈ ವ್ಯಕ್ತಿಗಳಿಗೆ ಪರವಾಗಿ ಬಂದಾಗಲೂ ಸಮಾಧಾನ ಇಲ್ಲ, ವಿರುದ್ಧ ಬಂದಾಗಂತೂ ಖಂಡಿತವಾಗಿ ಅವರಿಗೆ ಇಲ್ಲಿ ಸಮಾಧಾನ ಖಂಡಿತ ಇಲ್ಲ. ಇದರಲ್ಲಿ ಸರ್ ನಾನು ಕೇಳಿದ್ದು ಪ್ರೊಸೀಜರ್ಸ್ ಏನಿರುತ್ತೆ ಅಂತ. ಪ್ರೊಸೀಜರ್ ಏನು ಅಂತ ಹೇಳಿದರೆ ಅದರ ಅನ್ಐಡೆಂಟಿಫೈಡ್ ಬಾಡಿಯ ಭೂತ ವರ್ಷ ಯಾವುದು, ಅದು ಕೊಲೆಯಾಗಿದ್ದೋ ಅಥವಾ ಅವನಾಗಿ ಅಲ್ಲಿ ವಿಷ ತಗೊಂಡು ಸತ್ತೋ ಹಗ್ಗ ತಗೊಂಡು ಸತ್ತೋ ಅಂತ ಹೇಳೋದನ್ನು FSLನವ್ರು ನೋಡ್ತಾರೆ. ಮತ್ತು ಏಜ್ ಆಫ್ ಬಾಡಿ ಎಷ್ಟು ವರ್ಷ ಆಯಿತು, ಆ ವ್ಯಕ್ತಿಗೆ ಎಷ್ಟು ವರ್ಷ ಆಯಿತು, ಹೂತು ಎಷ್ಟು ವರ್ಷ ಆಯಿತು, ಇದನ್ನೆಲ್ಲ ಗಮನಿಸ್ತಾರೆ. ಅದೆಲ್ಲ ಅವರು ಹೂತ ಗುಂಡಿಗೆ ಅವರು ಬೀಳ್ತಾ ಇದ್ದಾರೆ. ಅವ್ರು ಏನು ತೋಡಿದ್ರೆ ಗುಂಡಿ ಅದಕ್ಕೆ ಅವರೇ ಬೀಳ್ತಾರೆ ನೋಡಿ ಹೌದಲ್ವ ಅಂತೇಳಿ. ಯಾಕೆಂತ ಹೇಳಿದರೆ ಅಲ್ಲಿ ಈಗ ಏನು ಬಾಡಿ ಸಿಕ್ಕಿದೆ, ನಿನ್ನೊಬ್ಬ ಬಂದು ಹೇಳ್ತಾನೆ ಕಲ್ಲೇರಿ ಪರಿಸರದಲ್ಲಿ ಒಂದು ಹೆಣವನ್ನು ಹೂತಿದ್ದಾರೆ ಅಂತೇಳಿ, 15 ವರ್ಷ ಪಟ್ರಮೆ ಹುಡುಗಿ ಅಂತ ಆತ ಹೇಳ್ತಾನೆ. ಯಾರು ಪಟ್ರಮೆ ಹುಡುಗಿ? ಕೇಸಿಲ್ಲ. ಯಾರು ಗೊತ್ತಾ? ಪಟ್ರಮೆ ಅಂತೇಳಿ ಇಲ್ಲಿ ಹತ್ತಿರ ಇರೋದು, ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಒಂದೇ ಒಂದು ಕೇಸ್ ದಾಖಲೆ ಆಗಲಿಲ್ಲ. ಪಟ್ರಮೆ ಹುಡುಗಿ ಯಾರು, ಅವಳು ಎಲ್ಲಿಂದ ಐಡೆಂಟಿ ಕಾರ್ಡ್ ಬಂತು? ಮೊನ್ನೆ ಒಂದು ಹೆಣ ಸಿಕ್ಕಿತ್ತು, ಅದರಲ್ಲಿ 2 ಆಧಾರ್ ಕಾರ್ಡ್ ಮತ್ತು ಒಂದು ATM ಕಾರ್ಡ್ ಸಿಕ್ಕಿತ್ತು, ಪಾನ್ ಕಾರ್ಡ್ ಮತ್ತು ATM ಕಾರ್ಡ್. ಇವರು ಹೇಳಿದ್ರು ಅಯ್ಯೋ ಅದು ಲಕ್ಷ್ಮಿ ಅಂತೇಳಿ ಗಂಗೋತ್ರಿಯಲ್ಲಿ ಸೂಸೈಡ್ ಮಾಡಿ ಅವ ಹೆಂಗಸಿನ ಆಧಾರ್ ಕಾರ್ಡ್ ಅಂತೇಳಿ ತಾಳೆ ಹಾಕಿದ್ರು. ಮಾರನೇ ದಿವಸ ನೋಡೋಗಿದ್ದು ಬೇರೆ, ಅಲ್ಲಿ ಮೈಸೂರಿನಲ್ಲಿ ಆ ಹುಡುಗ ಕ್ಯಾನ್ಸರ್ ಬಂದು ಅಥವಾ ಜಾಂಡಿಸ್ ಬಂದು ತೀರಿ ಹೋಗಿದ್ದಾನೆ. ಮತ್ತೆ ಇನ್ನೊಂದು ಗಮನಿಸಬೇಕು ನೀವು, ನಾನು ಆಗಲೇ ಹೇಳಿದೆ 100 ಹೆಣಗಳನ್ನು ಇವನು ಏನು ಮಾಡಿದ, ಅಗಿರಿ 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 ಅಂತ ಹೇಳಿದ, 8 ಫೀಟ್ ಹೋಯಿತು ಆಗಲಿಲ್ಲ, ಇನ್ನೂ ಅಗಿರಿ ಅಂತ ಹೇಳುವಾಗ ಅಧಿಕಾರಿಗಳು JCB ತಂದರು, ಹಿಟಾಚಿ ತಂದರು, ಆಗಿದ್ರು. ಏನು ಕಾರಣ? ಹಾಗಾದರೆ ಇವನು ಸುಳ್ಳು ಹೇಳ್ತಿದ್ದಾನೆ, ಇನ್ನೂ ಆಗಿರಿ ಅಂದರೆ ಅಷ್ಟು ಗುಂಡಿ ಇವನು ಮಾಡಿದ್ದಾನೆ ಅಂತ ಅರ್ಥವಾ? ಅಷ್ಟು ಗುಂಡಿ ಅವನು ಮಾಡಿದ್ದಾನೆ ಅಂತ ಅರ್ಥ ಅಲ್ವ? ಇಲ್ಲದ್ರೆ ಸುಮ್ಮನೆ ಅವನು ಹೇಳ್ತಾನೆ. ಎಲ್ಲಾದರೂ 2 ಫೀಟಲ್ಲಿ ಸಿಕ್ಕಿದಾಗ ಅದು ಇವನು 2 ಫೀಟಿಂದ ಜಾಸ್ತಿ ತೆಗಿಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದರೆ ನೋಡುವ ಸ್ವಲ್ಪ. ಇವನು 8 ಫೀಟು 10 ಫೀಟ್ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂತ ಹೇಳಿದರೆ ಇದೆಲ್ಲ ಕಟ್ಟುಕತೆ. ಇದರ ಹಿಂದೆ ಸಾವಿರಾರು 100 ಜನರು ಕ್ರಿಮಿನಲ್ಸ್ ಇದರ ಹಿಂದೆ ಇದ್ದಾರೆ, ಕ್ರಿಮಿನಲ್ಸ್ ಇದ್ದಾರೆ. ಸರ್ ಈಗ ದೂರುದಾರನ ವಿರುದ್ಧವಾಗಿ ಬಂದರೆ ಯಾವ ರೀತಿಯ ಕಾನೂನಾತ್ಮಕ ಹೋರಾಟಗಳು ನಡೆಯುತ್ತೆ? ಖಂಡಿತವಾಗಿಯೂ ನಾನು ಮೊನ್ನೆ ಮಾತನಾಡ್ತಾ ಹೇಳಿದೆ, ಮೊನ್ನೆ ಯಾರೋ ಮಾಹಿತಿ ಕೊಟ್ಟರು ದಿನಕ್ಕೆ ಒಂದು 10 ರಿಂದ 12 ಲಕ್ಷ 18 ಲಕ್ಷವರೆಗೆ ಖರ್ಚು ಇದೆ ಅಂತೇಳಿ. ಈಗ ನಿನ್ನೆ ಇವತ್ತೊಂದು ಇದರಲ್ಲಿ ನೋಡ್ತಾ ಇದ್ದೆ ನಾನು, ದಿನಕ್ಕೆ 1.5 ಲಕ್ಷ ಖರ್ಚು ಇದೆ. ಸ್ವಾಮಿ, ಗುಡ್ಡ ಹಿಡಿದು ಅಗ್ದು ಗುಡ್ಡ ಅಗ್ದು ಇಲಿಯನ್ನು ಹಿಡಿದಾಗೆ ಆಗಿದೆ ಇದು. ಎಲ್ಲಿ ಇಲಿ ಉಂಟು ಅಂತ ಹುಡುಕಬೇಕಾದ್ರೆ ಗುಡ್ಡವನ್ನಾಗಿಬೇಕಾ ಅಥವಾ ಇಲಿಯನ್ನು ಹಿಡಿಯುವ ಅವಶ್ಯಕತೆ ನಮಗೆ ಉಂಟು? SIT ಅಧಿಕಾರಿಗಳು ಒಳ್ಳೆಯದಕ್ಕೆ ಮಾಡಿದ್ದು ಅಂತ ನಾನು ಸರ್ಕಾರ ಇದು ಒಳ್ಳೆಯದಕ್ಕೆ ಮಾಡಿದ್ದು ಅಂತ ಅನಿಸಿಕೆ. ಆದರೆ ಈ ಖರ್ಚನ್ನು ಯಾರು ಭರಿಸಬೇಕು? ಯಾರು ಸುಳ್ಳು ಹೇಳಿದವನು ಭರಿಸಬೇಕು. ಅವನಿಗೆ ಪನಿಷ್ಮೆಂಟ್ ಏನು? ಮೊನ್ನೊಂದು ಬುರುಡೆಯನ್ನು ಹಿಡ್ಕೊಂಡು ಹೋಗಿದ್ದಾನೆ, ಆ ಬುರುಡೆ ಎಲ್ಲಿಂದ ಸಿಕ್ಕಿತ್ತು? ಇದಕ್ಕೆ ಪನಿಷ್ಮೆಂಟ್ ಖಂಡಿತ ಆಗ್ತದೆ, ಕಾನೂನಲ್ಲಿ ಇದಕ್ಕೆ ದಾರಿ ಇದ್ದಾವೆ. ಖಂಡಿತ ಅವನು ಏನು ಮಾಡಿದಾನೆ ಅದಕ್ಕೆ ಆ ಮಂಜಸ್ವಾಮಿ ಮತ್ತು ನಮ್ಮ ಅಣ್ಣಪ್ಪ ದೇವರು ಖಂಡಿತ ಇದಕ್ಕೆ ಒಂದು ಶಕ್ತಿ ಕೊಡ್ತಾರೆ. ಸರ್ ಕಾನೂನಲ್ಲಿ ದಾರಿ ಇದೆ ಅಂತ ಹೇಳಿರಿ, ಯಾವ ಸೆಕ್ಷನ್ಸಲ್ಲಿ ಕೇಸ್ ಆಗುತ್ತೆ, ಅದು ಟೆಕ್ನಿಕಲಿ ಹೆಂಗಿರುತ್ತೆ? ಅವನು ಸುಳ್ಳು ಹೇಳ್ತಿದ್ದಾನ ಸತ್ಯ ಹೇಳ್ತಿದ್ದಾನ ಅಂತೇಳಿ ಹೊರಗಡೆ ಬರ್ತದೆ. ಈಗ ಬಂದ ನಂತರ ಆತ ಸುಳ್ಳು ಹೇಳಿದರೆ, ಸಮಾಜದ ದಾರಿ ತಪ್ಪಿಸಿದರೆ ಬೇರೆ ಇದಾಗ್ತದೆ. ಆ ಸೆಕ್ಷನ್ಗಳ ಬಗ್ಗೆ ಈಗ ಅಂದರೆ BNS ಆ್ಯಕ್ಟಲ್ಲಿ ನಾವು ಮಾಡಬೇಕಾಗ್ತದೆ. ಸೊ ಅದು ಯಾವ ಇದರಲ್ಲಿ IPCಯಲ್ಲಿ ಏನು, BNSS ಅಲ್ಲಿ ಏನು ಅಂತ ಹೇಳುವಂಥದ್ದು ನಾವು ಅದನ್ನು ಹೇಳಬೇಕಾಗ್ತದೆ. ಹಾಗಾಗಿ ಅದರ ಬಗ್ಗೆ SIT ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಿ ಇದರ ಸೆಕ್ಷನ್ಗಳನ್ನು ಗುರುತಿಸಬೇಕಾಗ್ತದೆ.